ಕೊನೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಚಿವ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಡಿಕೆ ಸಂಪುಟದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಸಿಕ್ಕಿದೆ. ಜಮೀರ್ ಅಹಮದ್ ಖಾನ್ ಈ ಮೂಲಕ ಗೆದ್ದಿದ್ದಾರೆ. ಕ್ಷಮಾಪಣೆ ಕೇಳಿದ್ದೆ ಅವರಿಗೆ ವರದಾನವಾಯ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಅವರ ಆಡಿಯೋ ವೈರಲ್ ಪಕ್ಷ ವಿರೋಧಿ ಚಟುವಟಿಕೆಗೆ ಸಂಬಂಧಪಟ್ಟಂತಾಗಿತ್ತು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈಗ ನೂತನವಾಗಿ ಸಚಿವರಾಗ್ತಾ ಇರುವಂತಹ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರಾಚುಲೇಷನ್ ಜಮೀರ್ ಅಹಮದ್ ಖಾನ್ ಅವರು. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಓಕೆ, ಏನು ಸರ್, ಯಾರು ಕರೆ ಮಾಡಿದ್ರು, ಏನು? ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದರು 4 ಗಂಟೆಗೆ ಗವರ್ನರ್ ಇದಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. 4 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಸಹಜ, ಜಮೀರ್ ಅಹಮದ್ ಖಾನ್ ಅಂದರೆ ಮಾಸ್ ಲೀಡರ್, ಜಮೀರ್ ಅಹಮದ್ ಖಾನ್ ಅಂದರೆ ಫಸ್ಟ್ ಲಿಸ್ಟಲ್ಲಿ ಹೆಸರಿರುತ್ತೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಸ್ವಲ್ಪ ತಡ ಆಯಿತು ಅಷ್ಟೇ. ನೋವು ಆಯ್ತಾ ನಿಮಗೆ? ಇಲ್ಲ, ನೋವು ಏನಾಗಲಿಲ್ಲ. ನಾನು ಮುಂಚೆನೇ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ಫಸ್ಟ್ ಲಿಸ್ಟಲ್ಲಿ ಬರ್ತಂತ ನಿರೀಕ್ಷೆ ಇಟ್ಟಿಲ್ಲ. 2ನೇ ಲಿಸ್ಟಲ್ಲಿ ಬಂದೇ ಬರ್ತದಂತನೂ ಹೇಳಿದೆ ನಾನು. ಅದ್ರ ಜೊತೆಯಲ್ಲಿ ಇನ್ನೊಂದು ಮಾತು ಅಂದಿದ್ದೆ ನಾನು 3 ವರ್ಷ ಮಂತ್ರಿಯಾಗಿ ಅವಕಾಶ ಮಾಡಿಕೊಟ್ಟಿದ್ರು. ನಾನು ಮಂತ್ರಿ ಮಾಡಬೇಕಂತಿಲ್ಲ, ಪಕ್ಷದ ತೀರ್ಮಾನ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ಮಿನಿಸ್ಟ್ರು ಮಾಡಿದ್ರು ಸರಿ, ಆಲ್ರೆಡಿ ನನ್ನ 3 ವರ್ಷ ನನ್ನ ಮಿನಿಸ್ಟ್ರು ಮಾಡಿ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು 2 ವರ್ಷ ಪಕ್ಷದ ಕೆಲಸ ಮಾಡೋ ಅದಕ್ಕೆ ನಾನು ಸಿದ್ಧ ಆಗಿದ್ದೆ. ಈಗ ನನಗೆ ಮಂತ್ರಿ ಮಾಡಿದ್ದಾರೆ, ತುಂಬ ಖುಷಿಯನ್ನು ತಂದಿದೆ. ಈ ಒಂದು ಖುಷಿ ಒಂದು 2 ತಿಂಗಳ ಹಿಂದೆ ನಿಮಗೊಂದಷ್ಟು ನೋವುಗಳಾಯ್ತಲ್ಲ, ಸಹಜವಾಗಿ ನಿಮ್ಮ ವಿರುದ್ಧ ಬಂದಂಥ ಆರೋಪ ಇವೆಲ್ಲ ಬಂತಲ್ಲ, ಅವೆಲ್ಲವನ್ನು ಮರೆಸುವಂತಹ ಒಂದು ಖುಷಿ ಆಗುತ್ತಾ? ಇಲ್ಲ, ಹಂಗಿಲ್ಲ. ನಾನು ಹೇಳ್ದೆಲ್ಲ ಮೊದಲೇ ಲಿಸ್ಟಲ್ಲೇ ಬರಬೇಕಾಗಿತ್ತು. ಅದು ಆಡಿಯೋ ಬಂದಿದ್ದು ಹಿನ್ನೆಲೆಯಲ್ಲಿ ನನಗೆ ಹಿನ್ನಡೆ ಆಯಿತು. ಅದಾದಮೇಲೆ ಸೆಕೆಂಡ್ ಲಿಸ್ಟ್ ಬರ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ನಾನು ಆವಾಗಲೂ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು 3 ವರ್ಷ ಪಕ್ಷನಿಗೆ ಮಂತ್ರಿಯಾಗಿ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನು 2 ವರ್ಷ ಬೇಡಪ್ಪ, ನಿನ್ನ ಮಂತ್ರಿ ಬೇಡ, ನೀನು ಪಕ್ಷ ಚುನಾವಣೆ ಬರ್ತಾಯಿದೆ 2028 ನೀನು ಪಕ್ಷದ ಕೆಲಸ ಮಾಡಂದ್ರೆ ಅದಕ್ಕೂ ನಾನು ಸಿದ್ಧ ಆಗಿದೆ. ಈಗ ಪಕ್ಷ ನನ್ನ ಮಂತ್ರಿಯಾಗಿ ಕೆಲಸ ಮಾಡಿ ಅಂತ ತಿರ್ಗಾ ಜವಾಬ್ದಾರಿ ವಹಿಸಿದ್ದಾರೆ. ನಾನು ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ನನಗೆ. ನನ್ನ ಜವಾಬ್ದಾರಿನ ನಿಭಾಯಿಸ್ತೀನಿ ನಾನು. ಯಾವ ನೋವು ಇಲ್ಲ, ಯಾಕಂದರೆ ಇಷ್ಟು ದಿನ ಕಾಯ್ದಿದ್ದು ಅಥವಾ ಬೇರೆ ಏನೋ ನೋವಾಯಿತು ಅದೆಲ್ಲ ನೋವು ಮರಿತಾ, ಅಥವಾ ಒಂಚೂರು ನೋವಿನ ಮಧ್ಯದಲ್ಲಿ ಖುಷಿ ಇದೆಯಾ? ಏನು ನೋವಿಲ್ಲ ನನಗೆ, ಏನೇನೂ ನೋವಿಲ್ಲ ನನಗೆ, ಏನೇನೂ ನೋವಿಲ್ಲ. ನಾನು ಹೇಳಿದ್ದೀನಿಲ್ಲ, ನನ್ನ ಮಂತ್ರಿ ಕೊಟ್ಟಿಲ್ಲ ಅಂದರೂ ನಾನು ಖುಷಿಯಾಗಿರ್ತಾ ಇದ್ದೆ. ಈಗ ಮಂತ್ರಿ ಏನು ಕೊಟ್ಟಿದ್ದೀನಿ ನಾನು ಖುಷಿಯಾಗಿದ್ದೀನಿ. ಮಂತ್ರಿ ಕೊಟ್ಟಿಲ್ಲ ಅಂದರೂ ಖುಷಿಯಾಗಿದ್ದೆ. ಖುಷಿಯಾಗಿ ಏನಕ್ಕಂದರೆ ಪಕ್ಷಕ್ಕೆ ಜವಾಬ್ದಾರಿ ಕೊಡ್ತಾಯಿದ್ರು ನನಗೆ, ಅದು ನನಗೆ ಹೆಚ್ಚು. ಪಕ್ಷ ಇದ್ದರೆ ನಾವು, ಪಕ್ಷ ಇಲ್ಲಂದ್ರೆ ನಾವು ಯಾರೂ ಇಲ್ಲ. ಈಗ ನನ್ನ ಪಕ್ಷ ಜವಾಬ್ದಾರಿ ಕೊಟ್ಟಿದ್ದೆ, ನನ್ನ ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ನಾನು. ಅಕಸ್ಮಾತ್ ನೀವು ಪಕ್ಷದ ಕಡೆಗೂ ಕಳಿಸಿದ್ದಿದ್ರೆ ಇದನ್ನು ಕೊಡದೆ ನೀವೆಲ್ಲ ಒಂದು ಆರೋಪ ಹೊತ್ಕೊಂಡೇ ಇರಬೇಕಾಗ್ತಿತ್ತಲ್ವ? ಆ ಒಂದು ನೋವಿಂದ ಅಂತೂ ಹೊರಗೆ ಬಂದ್ರಿ ಅಲ್ವಾ? ಇಲ್ಲ, ಆ ಥರ ಇಲ್ಲ. ಈಗ ಪಕ್ಷದ ಜವಾಬ್ದಾರಿ, ಮಂತ್ರಿಯಿಂದ ಪಕ್ಷದ ಜವಾಬ್ದಾರಿ ಹೆಚ್ಚು ನನಗೆ. ಏನೀಗ ನಮ್ಮ ಪಕ್ಷ ಇದ್ದರೆ ತಾನೇ ನಾವು, ಪಕ್ಷ ಇದ್ದರೆ ತಾನೇ ನಾವು. ಸರ್, ಕೊನೆಯದಾಗಿ ಮೊದಲು ಇದುವರೆಗೆ ಯಾವ ವಸತಿ ಖಾತೆ ಮತ್ತು ವಕ್ಫ್ ಸಂಬಂಧಪಟ್ಟ ಖಾತೆಗಳನ್ನ ನಿರ್ವಹಣೆ ಮಾಡಿದ್ರಿ ಸರ್. ಈ ಬಾರಿ ಅದೇ ಖಾತೆ ನಿರೀಕ್ಷೆಯಲ್ಲಿದ್ದೀರಾ ಅಥವಾ ಯಾವುದಾದ್ರೂ ಓಕೆನಾ? ಇಲ್ಲ, ಮನೆ ಮುಖ್ಯಮಂತ್ರಿಗಳು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ ನಾವು. ಯಾವುದನ್ನ ಖಾತೆ ಕೊಡಲಿ, ಇಂಥದ್ದಂತ ಏನಿಲ್ಲ. ನನಗೆ ವಸತಿ ಖಾತೆ ಕೊಟ್ಟಿದ್ದರು. ವಸತಿ ಖಾತೆ ಎಲ್ಲ ಗೊತ್ತಿದ್ದಂಗೆ ಇದುವರೆಗೂ 10 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. 79,860 ಮನೆಗಳು ಕೊಟ್ಟೆ ನನ್ನ ಅವಧಿಯಲ್ಲಿ. 3 ವರ್ಷದಲ್ಲಿ 79,860 ಮನೆಗಳು ಕೊಟ್ಟೆ. ಇನ್ನು 33,000 ಮನೆಗಳು ರೆಡಿ ಮಾಡ್ಕೊಂಡಿದ್ದೆ. ಇನ್ನು 33,000. ಈಗ ನನಗೆ ಆ ಖಾತೆ ಕೊಟ್ಟರು ಸರಿ, ಇಲ್ಲ ಬೇರೆ ಯಾವುದನ್ನ ಖಾತೆ ಕೊಡಲಿ, ಮುಖ್ಯಮಂತ್ರಿ ಚಾಯ್ಸ್ ಅದು. ನೀವು ಖುಷಿಯಾಗಿದ್ದೀರಿ, ಯಾವುದೇ ಗೊಂದಲ ಇಲ್ಲ, ಒಂದು ರೀತಿ ರಿಲ್ಯಾಕ್ಸ್ ನೀವೀಗ? 100% ಖುಷಿಯಾಗಿದ್ದೀನಿ. ಓಕೆ, ಜಮೀರ್ ಅಹಮದ್ ಅವರೇ, ಕಂಗ್ರ್ಯಾಚುಲೇಷನ್ ಸರ್, ತಮಗೆ ಒಳ್ಳೇದಾಗಲಿ. ಇದು ನೂತನವಾಗಿ ಸಚಿವರಾಗ್ತಾ ಇರುವಂಥ ಜಮೀರ್ ಅಹಮದ್ ಅವರ ಮಾತು. ಅಂದರೆ ನನಗೆ ಎಲ್ಲೋ ಒಂದು ಕಡೆ ಕಾಯಬೇಕಾಯಿತು, ಕಾದಿದ್ದೀನಿ. ಆದರೆ ಆಡಿಯೋ ಅವೆಲ್ಲವೂ ಕೂಡ ಬಂದು ಹೋದರೂ ಕೂಡ ಇವಾಗ ಅವಕಾಶ ಕೊಟ್ಟಿದೆ, ಪಕ್ಷದ ಮೇಲಿನ ಜವಾಬ್ದಾರಿ ಕೂಡ ಹೆಚ್ಚಿದೆ, ಎರಡೂ ನಾನು ನಿರ್ವಹಿಸ್ತೀನಿ ಅನ್ನುವಂಥದ್ದು ನೂತನ ಸಚಿವರಾಗ್ತಿರುವಂಥ ಜಮೀರ್ ಅಹಮದ್ ಖಾನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಈ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಪ್ರಮುಖವಾಗಿ ಅವ್ರ ಕುಟುಂಬಕ್ಕೆ, ಶಿಕ್ಷಕ ಅವರಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಎಲ್ಲರಿಗಿಂತ ಮಿಗಿಲಾಗಿ ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ ಇವರೆಲ್ಲ ಸೇರಿ ಒಂದು ಹೊಸ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ದಾರೆ. ಈ ಒಂದು ಜವಾಬ್ದಾರಿ ಜೊತೆಗೆ ಹೈಕಮಾಂಡ್ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಜವಾಬ್ದಾರಿಯನ್ನು ಹಳೆ ಮೈಸೂರು ಭಾಗದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಅದನ್ನು ನಿಭಾಯಿಸ್ತೀನಿ. ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂತಂದರೆ, ಇದಕ್ಕೆಲ್ಲ ಪ್ರಮುಖವಾದಂಥ ಕಾರಣಕರ್ತರು ನನ್ನ ಕ್ಷೇತ್ರದ ಜನತೆ. 5 ಬಾರಿ ನನ್ನನ್ನು ಅಧಿಕಾರ ಸಚಿವನಾಗಲಿ ಆಗದೇ ಇರಲಿ 5 ಬಾರಿ ನನ್ನನ್ನು ಗೆಲ್ಲಿಸಿದ್ರಲ್ಲ, ಇವರು ಋಣ ಕೂಡ ನನ್ನ ಮೇಲಿದೆ. ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಈ ಜವಾಬ್ದಾರಿಯನ್ನು ಕೂಡ ನಾನು ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ಎಲ್ಲ ಪ್ರಮುಖವಾಗಿ ನಮ್ಮ ಮಾಗಡಿ ರಂಗನಾಥ ಸ್ವಾಮಿಯ ಆಶೀರ್ವಾದ, ನಮಗೆ ಮನೆ ದೇವರ ನರಸಿಂಹಸ್ವಾಮಿ, ಕಾಲಭೈರವರ ಆಶೀರ್ವಾದದಿಂದ ನನಗೆ ಸ್ಥಾನ ಸಿಕ್ಕಿದೆ. ಅದನ್ನೆಲ್ಲ ಕೂಡ ಆ ಭಗವಂತ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಭಗವಂತನೆಲ್ಲ ಪ್ರಾರ್ಥನೆ ಮಾಡ್ತೀನಿ. ಇದು ನೂತನ ಸಚಿವರ ಮಾತು.
ಒಂದು ಕಡೆ ಚಲುವರಾಯಸ್ವಾಮಿ ಅವರು, ಮತ್ತೊಂದು ಕಡೆ ಬಾಲಕೃಷ್ಣ ಅವರು, ಮಧು ಬಂಗಾರಪ್ಪ ಅವರು ಎಲ್ಲರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಿದ್ದಾರೆ.